ಸರ್, ಒಂದು ನಮ್ಮ ಕೇಂದ್ರ ಸರ್ಕಾರ ಒಂದು 500 ಗಿಗಾವ್ಯಾಟ್ ಅಷ್ಟು ಈ ಗ್ರೀನ್ ಎನರ್ಜಿಯನ್ನು ಪ್ರೊಡಕ್ಷನ್ ಮಾಡಬೇಕು ಅನ್ನೋದು ಒಂದು ಗುರಿ ಇಟ್ಕೊಂಡಿದೆ. ಹಾಗೆ ಅಂಥೇಳಿ ಜನಜೀವನವನ್ನು ಹಾಳು ಮಾಡದೆ, ಪರಿಸರವನ್ನು ಹಾಳು ಮಾಡದೆ ಮಾಡಲಿಕ್ಕೆ ಬೇಕಾದಂಥ ಪ್ರಾಜೆಕ್ಟ್ಗಳಿಗೆ ಸಹಕಾರ ಕೇಂದ್ರ ಸರ್ಕಾರ ಕೊಡ್ತಾ ಇದೆ. ಆದರೆ ಈ ಸಂದರ್ಭದಲ್ಲಿ ನಮ್ಮ ರಾಜ್ಯ ಸರ್ಕಾರ ನಮ್ಮ ರಾಜ್ಯದಿಂದ ಈ ರೀತಿಯಂಥ 2-3 ಪ್ರಾಜೆಕ್ಟ್ಗಳನ್ನು ಪ್ರಪೋಸಲ್ನ ಕಳಿಸುವಂಥ ಕೆಲಸ ಮಾಡಿತ್ತು. ರಾಜ್ಯ ಸರ್ಕಾರ ಯೋಚನೆ ಮಾಡಬೇಕಾಯ್ತು, ಯಾವ್ದು ಕಳಿಸ್ಬೇಕು, ಯಾವ್ದು ಜೀವನದ ಮೇಲೆ ಪಡ್ತಾ ಆಗುತ್ತೆ, ಯಾವ್ದು ಪ್ರಾಕ್ಟಿಕಲ್ಲು. ಆದರೆ ಈಗ ಕೇಂದ್ರ ಸರ್ಕಾರ ಗಮನಕ್ಕೆ ಬಂದಿದೆ. ಸೆಕೆಂಡ್ ಟೈಮ್ ಕ್ಲಿಯರೆನ್ಸ್ ವಿಚಾರದಲ್ಲಿ ಫಾರೆಸ್ಟ್ ಕ್ಲಿಯರೆನ್ಸ್ಗೆ ಪೆಂಡಿಂಗ್ ಇಟ್ಟಿದ್ದಾರೆ. ಈಗ ಸಾಕಷ್ಟು ಈಗ ಡೆಲ್ಲಿ ಲೆವೆಲಲ್ಲೂ ಕೂಡ ಅದಕ್ಕೆ ಸಂಬಂಧಪಟ್ಟ ಒಂದು ಗಮನಕ್ಕೆ ಬಂದಿದೆ, ಚರ್ಚೆಗಳು ಆಗ್ತಾ ಇದೆ. ಮೋಸ್ಟ್ಲಿ ಕಷ್ಟ ಆಗ್ಬೋದು, ಇದು ಮಾಡ್ಲಿಕ್ಕೆ ಬಿಡಲ್ಲ. ಇದು ಇಲ್ಲ, ಯೋಜನೆ ಕೈ ಬಿಟ್ಟಿದ್ವಿ ಅಂತ ಹೇಳಬೇಕಾದ್ರೆ ರಾಜ್ಯ ಸರ್ಕಾರ ನಮಗೇನು NOCಗೋಸ್ಕರ ಫಾರೆಸ್ಟ್ ಕ್ಲಿಯರೆನ್ಸ್ಗೋಸ್ಕರ ಏನು ಫೈಲ್ ಮೂವ್ ಮಾಡಿರ್ತಾರೆ, ಅಲ್ಲಿ ಕೂಲಂಕುಷವಾಗಿ ಸ್ಟಡಿ ಮಾಡಬೇಕಾಗತ್ತೆ. ಅಲ್ಲಿ ಏನು ಗಮನಕ್ಕೆ ತರಬೇಕು, ಯಾರು ಗಮನಕ್ಕೆ ತರಬೇಕು ತಂದಾಗಿದೆ ಸರ್. ಆ ಕೆಲಸ ನಾವು ಕೇಂದ್ರದಲ್ಲಿ ಮಾಡ್ತೀವಿ ಸರ್. ತುಂಬ ನಿಧಾನ ಆಗ್ತಿದೆ ಸರ್. ಈಗ 2 ವರ್ಷ ಆಯ್ತು ನಾನು ಸ್ಯಾಂಕ್ಷನ್ ಮಾಡಿಸೋ ಹತ್ರ. ಕಾಂಟ್ರಾಕ್ಟ್ರಿಗೆ ಟೆಂಡರ್ ಆಗಿ 2 ವರ್ಷ ಆಯಿತು. 500 ಕೋಟಿಲಿ ಆಗೋ ಕೆಲಸ ನಾಳೆ ಅವ್ನು ಕಾಂಟ್ರಾಕ್ಟ್ ಹೇಳ್ತಾನೆ, ಇವತ್ತಿನ ಬೆಲೆ ಹೆಚ್ಚಾಗಿ ನಂಗೆ ಇನ್ನೂ 200 ಕೋಟಿ ಹೆಚ್ಚಿಗೆ ಬೇಕು ಅಂತ ನಾಳೆ ಕೇಂದ್ರ ಸರ್ಕಾರಕ್ಕೆ, ನ್ಯಾಷನಲ್ ಹೈವೇ ಡಿಪಾರ್ಟ್ಮೆಂಟಿಗೆ ಹೊರೆ ಆಗುತ್ತೆ. ಹಾಗಾಗಿ ವಿತಿನ್ ಎ ಟೈಮಲ್ಲಿ ಏನು ಸ್ವಲ್ಪ ಪರಿಸರ ಕಾಡು ಹಾಳಾಗ್ತಾ ಇದೆ. ಈಗ 2 ಲೈನ್ ಇರೋದು 4 ಲೈನ್ ಮಾಡ್ತಿದ್ದಾರೆ. ಎಷ್ಟೋ 50 ಹೆಕ್ಟೇರ್ಸ್ ಲ್ಯಾಂಡು ಫಾರೆಸ್ಟ್ ಲ್ಯಾಂಡ್ ಹೋಗ್ತಾ ಇದೆ. ಅದಕ್ಕೆ ಆಲ್ಟರ್ನೇಟಿವ್ ಲ್ಯಾಂಡನ್ನು ಕೊಡಬೇಕಾಗತ್ತೆ. ಈ ಕೊಡುವಂಥ ಪ್ರಕ್ರಿಯೆ ತುಂಬ ನಿಧಾನ ಮಾಡ್ತಾ ಇದ್ದಾರೆ. ನಾನೇ ತೋರಿಸೋಂಥ ಜಾಗ ತೋರಿಸಿದರೆ ಅಲ್ಲಿಯ ರಾಜಕಾರಣಿ ನಮ್ಮ ತಾಲೂಕಲ್ಲಿ ನಾವು ಭೂಮಿ ಕೊಡಲ್ಲ ಅಂತ ಹೇಳ್ತಾರೆ. ಆದರೂ ದೇವ್ರ ದಯೆಯಿಂದ ಆ ನಮ್ಮ ಸಾಗರ ರೋಡಿಗೆ ಸಂಬಂಧಪಟ್ಟಂಗೆ ಮತ್ತು ಕೇಬಲ್ ಕಾರ್, ಕೊಡಚಾದ್ರಿ ಕೊಲ್ಲೂರು ಕೇಬಲ್ ಕಾರ್, ಇವೆರಡಿಗೂ ಕೂಡ ಲ್ಯಾಂಡನ್ನು ಕೊಟ್ಟು ಸದ್ದಿಲ್ದಂಗೆ ಕೇಂದ್ರಕ್ಕೆ ಮುಟ್ಸೋಕ್ಕೆ ಏನು ಮಾಡಬೇಕು ಆ ಕೆಲಸ 1 ತಿಂಗಳಾಯ್ತು ಮಾಡೋ ಕೆಲಸ ಆಗಿದೆ. ಹೀಗಾಗಿ 2 ಯೋಜನೆ ಜಾರಿ ತರಲಿಕ್ಕೆ ಏನು ಬೇಕು, ವರ್ಕ್ ಶುರು ಮಾಡಲಿಕ್ಕೆ ಏನಾಗಬೇಕು ಅದಷ್ಟು ಬೇಗ ಶುರುವಾಗುತ್ತೆ. ಮತ್ತು ವಿಶೇಷವಾಗಿ ನಮ್ಮ ಹೊಸನಗರದ ಬೆಕ್ಕೋಡಿ ಸೇತುವೆ ಎದ್ದಾಯಿತು. ಒಂದೇ ವರ್ಷದಲ್ಲಿ ಸೇತುವೆನ ಕಟ್ಟಾಯಿತು. ಈಗ ಅಪ್ರೋಚ್ ಮಾಡಲಿಕ್ಕೆ ಬೆಕ್ಕೋಡಿ ಅಂಡ್ ಸುತ್ತ ಬ್ರಿಡ್ಜು, ಒಂದು ಬ್ರಿಡ್ಜು ಸುಮಾರು 1.5 ಕಿಲೋಮೀಟರ್, ಇನ್ನೊಂದು ಬ್ರಿಡ್ಜು 3/4 ಕಿಲೋಮೀಟರ್ ಬ್ರಿಡ್ಜು. ಸುತ್ತ ಬ್ರಿಡ್ಜು 3/4 ಕಿಲೋಮೀಟರ್ ಬರುತ್ತೆ, ಇನ್ನೊಂದು ಬ್ರಿಡ್ಜ್ 1.25 ಕಿಲೋಮೀಟರ್. ಸೇಮ್ ನಮ್ಮ ಸಿಗಂದೂರು ಸೇತುವೆ ಅಷ್ಟೇ ಆ ಬ್ಯೂಟಿ, ಅಷ್ಟು ಚೆನ್ನಾಗಿ ಅಲ್ಲಿ ಬ್ರಿಡ್ಜ್ ಆಲ್ರೆಡಿ ಆಗಿದೆ. ಅಪ್ರೋಚ್ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಯಾರೋ ಒಬ್ಬ ಪುಣ್ಯಾತ್ಮ ಕೋಟೆ ಹೋಗಿದ್ದಾನೆ ಸುಳ್ಳು ಹೇಳ್ಕೊಂಡು. ಹಾಗೆ ಯಾವ್ಯಾವ ರೀತಿಯಂಥ NOCಯನ್ನು ನೀವು ಕನ್ಸ್ಟ್ರಕ್ಷನ್ ಕೊಟ್ಟಿದ್ರಿ ಅದೆಲ್ಲದೂ ವಾಪಸ್ ತೆಗೆದುಕೊಳ್ಬೇಕು ಅನ್ನೋ ರೀತಿಯಲ್ಲಿ ಆ ಕೋರ್ಟ್ ಹೇಳ್ತಾ ಇದೆ. ಅದನ್ನು 4 ಡೇಸ್ ಬ್ಯಾಕ್ ಬೆಂಗಳೂರಿನಲ್ಲಿ ನಮ್ಮ ಅಧಿಕಾರಿಗಳನ್ನು ಕಳಿಸಿ ನಮ್ಮ NH ಮತ್ತು ರಾಜ್ಯ ಸರ್ಕಾರದ NH ಅಧಿಕಾರಿಗಳು ಒಟ್ಟಾಗಿ ಕೂತು ಕೋರ್ಟಿಗೆ ಅದ್ರ ವಿರುದ್ಧ ಏನೇನು ಇನ್ಫಾರ್ಮೇಷನ್ ಕೊಡಬೇಕಾಗಿತ್ತು ಅದೆಲ್ಲದೂ ಕೂಡ ಸಬ್ಮಿಟ್ ಮಾಡಿದ್ದಾರೆ. ಸೊ ಕೇಸ್ ಕ್ಲಿಯರ್ ಆಗುತ್ತೆ. ಅವ್ನು ಕಾಂಟ್ರಾಕ್ಟ್ ಕೆಲಸ ಇಲ್ಲ, ಕಾಂಟ್ರಾಕ್ಟ್ ನಾನು ಮಾಡಾಗಿದೆ, ನಾನು ಹೊರಡ್ತೀನಿ ಸರ್, ಅಪ್ರೋಚ್ ನೋಡಿ ಯಾರ ಕೈಲಾರು ಮಾಡಿಸ್ಕೊಳ್ಳಿ ಸರ್ ಅಂತೇಳಿ ಹೊರಟ್ಬಿಟ್ಟಿದ್ದ. ಅವನು ಬೇಡಪ್ಪ ಅಂತೇಳಿ ಅವನಿಗೂ ಕೂಡ ವಿಶ್ವಾಸ ಗಳಿಸಿ ಇರಪ್ಪ ಅಂತೇಳಿ ಮಾಡಿಸ್ತಾ ಇದ್ದೆ. ಅಂದರೆ ಈ ರೀತಿ ಅಭಿವೃದ್ಧಿ ವಿಚಾರದಲ್ಲಿ ಈ ರೀತಿಯಾದ ಅನೇಕ ಸಮಸ್ಯೆಗಳು ಎದುರಾಗುತ್ತೆ. ಅದನ್ನು ಕೋರ್ಡಿನೇಷನ್ ಮಾಡೋ ಕೆಲಸ ಒಬ್ಬ ಚುನಾಯಿತ ಪ್ರತಿನಿಧಿಯಾಗಿ ಮಾಡ್ತಾ ಇದ್ದೀನಿ ಸರ್. ಆಯ್ತು ಸರ್, ದೊಡ್ಡ ಸಮಸ್ಯೆ ಇದ್ದಿದ್ದು ಕೇಬಲ್ ಕಾರ್ ಸುಮಾರು ಫಾರೆಸ್ಟ್ ಲ್ಯಾಂಡ್ ಹೋಗುತ್ತೆ. ಆ ಮಧ್ಯ ಟೋಟಲ್ ಏನು ಕೇಬಲ್ ಹೋಗುತ್ತೆ ಅಷ್ಟಕ್ಕೆ ಆಲ್ಟರ್ನೇಟಿವ್ ನಾವು ರೆವಿನ್ಯೂ ಲ್ಯಾಂಡ್ ಕೊಡಬೇಕಾಗಿತ್ತು. ಒಂದು ಕಡೆ ಕೊಟ್ಟೆ, ಆ ತಾಲೂಕಿನ ರಾಜಕಾರಣಿ ನಮ್ಮ ತಾಲೂಕಿನ ಆಸ್ತಿ ನಾನೇ ಯಾಕೆ ಕೊಡಬೇಕು ಅಂತೇಳಿ ಅದು ಕ್ಯಾನ್ಸಲ್. ಅದಕ್ಕೊಂದು 6 ತಿಂಗಳು ಮುಗೀತು. ಮತ್ತು ದೇವ್ರದಿಂದ ಎಲ್ಲ ಒಂದು ಕಡೆ ಹುಡುಕಿ ಕಳಿಸ್ಕೊಟ್ಟಿದ್ದೀವಿ. ಪ್ರಭುತ್ವ ಮುಟ್ಟಿದೆ, ಶುರು ಆಗುತ್ತೆ. ಈ ಕೇಬಲ್ ಕಾರು ಈ ಕಮ್ಮಿಂಗ್ ಬಜೆಟ್ನಲ್ಲಿ ಅದು ಅಫಿಷಿಯಲ್ ಆಗಿ ಅದಕ್ಕೆ ನಾವು ಲ್ಯಾಂಡ್ ಕೊಟ್ಟು ಅನೌನ್ಸ್ ಮಾಡ್ತಾರೆ. ಅದು ಅನೌನ್ಸ್ ಆಗುತ್ತೆ. ಕೊಡಚಾದ್ರಿ ಕೊಲ್ಲೂರು ಕೇಬಲ್ ಕಾರು. ಕೋಚಿಂಗ್ ಡಿಪೋ ಒಂದ್ಸರಿ ಅಭಿವೃದ್ಧಿ ವಿಚಾರದಲ್ಲಿ ಒಂದ್ಸರಿ ಮೀಟಿಂಗ್ ಮಾಡೋಣ. ಬೇಕಾದರೆ ನಾನು ನಾಳೆ ಬರೋ ಫೆಬ್ರವರಿ ಅವರು ಟಾರ್ಗೆಟ್ ಕೊಟ್ಟು ಬಂದಿದ್ದೀನಿ. ಅಲ್ಲೂ ಕೂಡ ಇನ್ನು 40% ಲ್ಯಾಂಡ್ ನಮಗೆ ಸಿಗಬೇಕು. 60% ನಾವು ಕ್ಲಿಯರ್ ಮಾಡ್ಕೊಂಡು ಮಾಡಿದ್ದೀವಿ. ಅಂದರೆ ಒಂದು 2 ಟ್ರ್ಯಾಕ್, 4-5 ಟ್ರ್ಯಾಕ್ ಏನೆಲ್ಲ ಆಗುತ್ತೆ, 2 ಟ್ರ್ಯಾಕ್ ಕ್ಲಿಯರ್ ಆಗಿದೆ. ಫೆಬ್ರವರಿ ಮಾರ್ಚಲ್ಲಿ ಇನಾಗ್ರೇಷನ್ ಆಗ್ಬೋದು ಸರ್. ಆಗುತ್ತೆ ಸರ್. ಈಗ ಶಿಕಾರಿಪುರ, ರಾಣೆಬೆನ್ನೂರು ಲ್ಯಾಂಡ್ ಎಕ್ವಿಷನ್ 90% ಆಗಿದೆ, ಇನ್ನು 10% ಪೆಂಡಿಂಗ್ ಇದೆ.
ಅಲ್ಲಿ ಹಾವೇರಿ ಹತ್ರ ಹಿರೇಕೆರೂರು ಆ ಭಾಗದಲ್ಲಿ ರೈತರು ಬೇರೆ ಆಲ್ಟರ್ನೇಟಿವ್ ತೊಗೊಂಡು ಹೋಗೋದ್ರಿಂದ ಸ್ಟ್ರೈಕ್ ಮಾಡ್ತಾಯಿದ್ರು. ಅಲ್ಲಿಯ MP ಬೊಮ್ಮಾಯಿ ಸಾಹೇಬರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಅಲ್ಲಿ DC ಅಲ್ಲಿ SP ಅವರೆಲ್ಲ ಹೇಳಿ ಒಂದು ಮೀಟಿಂಗ್ ಮಾಡಿ ಕೋರ್ಡಿನೇಷನ್ ಮಾಡಿ ಅದು ಆಗಿದೆ. ಪರಿಹಾರ ಒಂದು 100 ಕೋಟಿ ನಮಗೆ ರಾಜ್ಯ ಸರ್ಕಾರ ಕೊಡೋದು ಬಾಕಿ ಇದೆ. ಕೊಟ್ಟರು ಅಂದರೆ ರೈತರಿಗೆ ನಾವು ಡಿಸ್ಟ್ರಿಬ್ಯೂಷನ್ ಮಾಡಲಿಕ್ಕೆ ಈಸಿ ಆಗುತ್ತೆ, ರೈತರು ಕೂಡ ಸಹಕಾರ ಕೊಡ್ತಾರೆ. ಅದಾಯಿತು ಅಂದರೆ ಅದು ಕೂಡ ನೆಕ್ಸ್ಟ್ ಮಾರ್ಚ್ಗೆ ಅದನ್ನು ಕೂಡ ಸೆಕೆಂಡ್ ಫೇಸ್ ಟೆಂಡರ್ ಕರೀಲಿಕ್ಕೆ ಈಸಿ ಆಗುತ್ತೆ.